ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನೆಲಮಂಗಲ ರಸ್ತೆಯ 11ನೇ ಮೈಲಿ ಮಲ್ಲೋಹಳ್ಳಿ ಗೇಟ್ ಬಳಿ ಪೆಟ್ರೋಲ್ ಟ್ಯಾಂಕರ್ ಹಾಲಿನ ಟ್ಯಾಂಕರ್ ಡಿಕ್ಕಿಯಾಗಿ ಒತ್ತಿ ಉರಿದಿತ್ತು. ಆ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ನಾವು ಆ ಸ್ಥಳದಲ್ಲೇ ಇದ್ದೇವೆ. ಏನಂತಂದ್ರೆ ಹಾಲಿನ ಟ್ಯಾಂಕರು ಈ ಹಾಲಿನ ಡೈರಿಯಿಂದ ಹಾಲನ್ನು ತುಂಬಿಕೊಂಡು ಈ ರೋಡನ್ನು ಕ್ರಾಸ್ ಮಾಡ್ತಾ ಇರ್ತಾರೆ. ಆ ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ಓವರ್ಟೇಕ್ ಮಾಡಿಕೊಂಡು ಬಂದಂತಹ ಏನು ಪೆಟ್ರೋಲ್ ಟ್ಯಾಂಕರು ಏಕಾಏಕಿ ಮರಕ್ಕೆ ಡಿಕ್ಕಿ ಆಗುತ್ತೆ. ಮರಕ್ಕೆ ಡಿಕ್ಕಿ ಹೊಡೆದಂಥ ರಭಸಕ್ಕೆ ಸಂಪೂರ್ಣವಾಗಿ ಪೆಟ್ರೋಲ್ ಟ್ಯಾಂಕರ್ ಒತ್ತಿ ಉರಿತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಏನೋ ಅಗ್ನಿಶಾಮಕ ದಳದ ಸಿಬ್ಬಂದಿ ಇನ್ನೂ ಕೂಡ ಬೆಂಕಿ ನಂದಿಸುವನ್ನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ವಾಹನಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಏನು ಈ ಡೀಸೆಲ್ ಟ್ಯಾಂಕರ್ನಲ್ಲಿ ಈಗಲೂ ಕೂಡ ಡೀಸೆಲ್ ಮತ್ತು ಪೆಟ್ರೋಲ್ ಸೋರಿಕೆ ಆಗ್ತಾ ಇರೋಂಥದ್ದು. ಪೆಟ್ರೋಲ್ ಮತ್ತು ಡೀಸೆಲನ್ನು ಸ್ಥಳೀಯ ಪೆಟ್ರೋಲ್ ಬಂಕ್ಗೆ ಸಾಗಾಟ ಮಾಡ್ತಾ ಇರ್ತಾರೆ. ಮರ ಕೂಡ ಸಂಪೂರ್ಣವಾಗಿ ಏನು ಒತ್ತಿ ಉರಿದಿರುವಂಥದ್ದು. ಈಗ ಏನು ಈ ಹೆದ್ದಾರಿ ಏನು ನೆಲಮಂಗಲಕ್ಕೆ ಸಂಪರ್ಕ ಕಲ್ಪಿಸುವಂಥ ಹೆದ್ದಾರಿ ಇದಾಗಿದೆ. ಈ ಹಿನ್ನೆಲೆಯಲ್ಲಿ ಸುಮಾರು 3 ಕಿಲೋಮೀಟರ್ಗೂ ಹೆಚ್ಚು ಸಂಚಾರ ಅಸ್ತವ್ಯಸ್ತವಾಗಿ ವಾಹನಗಳನ್ನು ಡೈವರ್ಟ್ ಮಾಡಿರುವಂಥದ್ದು. ಈಗಾಗಲೇ ಏನು 8ಕ್ಕೂ ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕಾಗಮಿಸಿ ಏನು ಡೀಸೆಲ್ ಸೋರಿಕೆ ಆಗ್ತಾ ಇರುವಂಥದ್ದನ್ನ ನಿಲ್ಸಕ್ಕೆ ಪ್ರಯತ್ನ ಮಾಡುವಂಥದ್ದು. ಮತ್ತು ಈ ಭಾಗದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾರನ್ನು ಕೂಡ ಸಂಚಾರ ಮಾಡದಂಗೆ ಯಾವುದೇ ಏನು ಬೆಂಕಿಯನ್ನು ನಂದಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಈ ಹಾಲಿನ ಡೈರಿ ಇದೆ, ಹಾಲಿನ ಡೈರಿಯ CCTVಯಲ್ಲಿ ಸೆರೆಯಾಗಿದೆ. ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈ ಭಾಗದಲ್ಲಿ ಏನು ಆಗಮಿಸಿದಂತಹ ಲಾರಿ, ಹಾಲಿನ ಟ್ಯಾಂಕರ್ ಲಾರಿ ರಸ್ತೆಯನ್ನು ಕ್ರಾಸ್ ಮಾಡ್ತಾ ಇರುತ್ತೆ. ಓವರ್ಟೇಕ್ ಮಾಡಿಕೊಂಡು ಬಂದಂತಹ ಪೆಟ್ರೋಲ್ ಟ್ಯಾಂಕರ್ ಏಕಾಏಕಿ ಹಾಲಿನ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದು ಮತ್ತೆ ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ. ಆ ಡಿಕ್ಕಿ ಹೊಡೆದಂಥ ರಭಸಕ್ಕೆ ಒತ್ತಿ ಉರಿಯುವಂಥ ಕೆಲಸ ಆಗುತ್ತೆ. ಒತ್ತಿ ಉರಿತಂಥ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಅಗ್ನಿಶಾಮಕ ವಾಹನಗಳಿಗೆ ಒಂದು ಕರೆಯನ್ನು ಮಾಡಿ ಬೆಂಕಿ ನಂದಿಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಇನ್ನು ಈ ಭಾಗದಲ್ಲಿ ಬೆಂಕಿ ನಂದಿಸುವಂತಹ ಕಾರ್ಯವನ್ನ ಮಾಡ್ತಾ ಇರೋಂಥದ್ದು. ಒಟ್ಟಾರೆ ಏನು ಬೆಳಗ್ಗೆ ನಡೆದಂತಹ ದುರಂತ ಕತೆ ಈಗ ಹೆದ್ದಾರಿ ಕೂಡ ಜಾಮ್ ಆಗಿರುವಂಥದ್ದು. ಸ್ಥಳೀಯರು ಓಡಾಡಕ್ಕೂ ಕೂಡ ಸಾಕಷ್ಟು ತೊಂದರೆ ಉಂಟಾಗಿರುವಂಥದ್ದು. ಗಂಗರಾಜ್ ಹೆಣ್, TV5 ಕನ್ನಡ, ದೊಡ್ಡಬಳ್ಳಾಪುರ.